ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣಾ ಕಣ ದಿನಕ್ಕೊಂದು ತಿರುವು ಪಡೆಯುತ್ತಿದ್ದು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಬಂಡಾಯದ ಬಿಸಿ ತೀವ್ರವಾಗಿ ತಟ್ಟಿದೆ. ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿ ಸಮರ್ಥ್ ಶಾಮನೂರು ವಿರುದ್ಧ ಅಲ್ಪಸಂಖ್ಯಾತ ಮುಖಂಡರು ಸಿಡಿದಿದ್ದಾರೆ. ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಮುಸ್ಲಿಂ ಮುಖಂಡ ಸಾದಿಕ್ ಪೈಲ್ವಾನ್ ಅವರ ಕೊನೆ ಕ್ಷಣದ ಮನವೊಲಿಕೆ ಸರ್ಕಸ್ ವಿಫಲವಾಗಿದೆ. ಮಧ್ಯಾಹ್ನ 3 ಗಂಟೆಗೆ ನಾಮಪತ್ರ ವಾಪಸ್ ಪಡೆಯೋಕೆ ಅವಕಾಶ ಇತ್ತು. ಸಾದಿಕ್ ಪೈಲ್ವಾನ್ ಅವರ ಮನವೊಲಿಸಲು ಶಾಸಕ ರಿಜ್ವಾನ್ ಅರ್ಷದ್ ಸೇರಿದಂತೆ ಕೆಲ ಕಾಂಗ್ರೆಸ್ ಮುಖಂಡರು ಕೊನೆಯ ಕ್ಷಣದವರೆಗೂ ಕಸರತ್ತು ನಡೆಸಿದರು. ನಾಯಕರ ಸಂಧಾನಕ್ಕೂ ಮಣಿಯದ ಸಾದಿಕ್ ಪೈಲ್ವಾನ್ ಸ್ಪರ್ಧಾ ಕಣದಲ್ಲಿ ಮುಂದುವರಿಯುವ ನಿರ್ಧಾರಕ್ಕೆ ಅಂಟಿಕೊಂಡಿದ್ದಾರೆ. ಇದರಿಂದ ಅಲ್ಪಸಂಖ್ಯಾತ ಮುಖಂಡರ ಮನವೊಲಿಸುವಂತೆ ಹೈಕಮಾಂಡ್ ಸೂಚನೆ ನೀಡಿದ್ರು. ಅದಕ್ಕೆ ಆ ಪ್ರಯತ್ನ ವಿಫಲವಾದಂತೆ ಕಾಣ್ತಾ ಇದೆ. ಏನೋ ಸಮಾಲೋಚನೆ ನಡೆಯುತ್ತಿರುವಾಗಲೇ ನಾಮಪತ್ರ ವಾಪಸ್ ಪಡೆಯುವ ಅಧಿಕೃತ ಸಮಯವೂ ಮುಕ್ತಾಯಗೊಂಡಿತು. ಇದರಿಂದಾಗಿ ಸಾದಿಕ್ ಪೈಲ್ವಾನ್ ಕಣದಲ್ಲೇ ಉಳಿದಿದ್ದಾರೆ. ಕಾಂಗ್ರೆಸ್ ನಾಯಕರು ಸಾದಿಕ್ ಪೈಲ್ವಾನ್ ಮನೆಗೆ ಬರ್ತಿದ್ದಂತೆ ನೂರಾರು ಮುಸಲ್ಮಾನರು ಜಮಾಯಿಸಿದ್ದು ಆಕ್ರೋಶ ಹೊರಹಾಕುತ್ತಾ ಗೋ ಬ್ಯಾಕ್ ಘೋಷಣೆ ಕೂಗಿದ್ರು. ಚುನಾವಣಾ ಆಯೋಗದ ಮಾಹಿತಿಯ ಪ್ರಕಾರ ದಾವಣಗೆರೆ ದಕ್ಷಿಣದಲ್ಲಿ ಒಟ್ಟು 45 ನಾಮಪತ್ರಗಳು ಸಲ್ಲಿಕೆಯಾಗಿದ್ವು. ಪರಿಶೀಲನೆ ಬಳಿಕ 41 ಸ್ವೀಕೃತಗೊಂಡು 3 ತಿರಸ್ಕೃತಗೊಂಡಿದ್ವು. ಕೇವಲ ಓರ್ವ ಅಭ್ಯರ್ಥಿ ಮಾತ್ರ ನಾಮಪತ್ರ ವಾಪಸ್ ಪಡೆದಿದ್ದಾರೆ. ಅಚ್ಚರಿ ಎಂದೇ ಸ್ವೀಕೃತಗೊಂಡ ಕಣದಲ್ಲಿರತಕ್ಕಂಥ ಅಭ್ಯರ್ಥಿಗಳ ಪೈಕಿ ಬರೋಬ್ಬರಿ 22 ಅಲ್ಪಸಂಖ್ಯಾತ ಅಭ್ಯರ್ಥಿಗಳೇ ಆಗಿದ್ದಾರೆ. ಈ ವಿಚಾರ ಕಾಂಗ್ರೆಸ್ ಪಾಲಿಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ರಿಜ್ವಾನ್ ಅರ್ಷದ್ ಮಾತ್ರ ಬಂದವರೇ, ಜಮೀರ್ ಅಹಮದ್ ಖಾನ್ ಬರಲಿಲ್ಲ. ಯಾರ್ರೀ ಜಮೀರು ನಿರ್ಧಾರ ಮಾಡೋಕ್ಕೆ ಅಂದರೆ ಅವ್ರು ಯಾಕೆ ಸಂಧಾನ ಮಾಡಕ್ಕೆ ಬರಬೇಕು? ಹೇಳಿದ್ಯಾರು? ಎಸ್ ಮಲ್ಲಿಕಾರ್ಜುನ್. ಶಾಮನೂರು ಶಿವಶಂಕರಪ್ಪ ಅವರು ಬದುಕಿದ್ದಾಗಲೇ ಮುಂದಿನ ಚುನಾವಣೆ ಅಲ್ಪಸಂಖ್ಯಾತರಿಗೆ ಮುಸಲ್ಮಾನರಿಗೆ ಟಿಕೆಟ್ ಅಂತ ಬಿಟ್ಕೊಡ್ತೀವಿ ಅಂತ ಹೇಳಿದ್ರು. ಅದನ್ನ ನೆನಪು ಮಾಡಿದ್ರು ಜಮೀರ್. ರೀ, ನಮ್ಮ ಟಿಕೆಟ್ ನಿರ್ಧಾರ ಮಾಡೋಕ್ಕೆ ಯಾರ್ರೀ ಜಮೀರ್ ಅಂದರೆ? ಜಮೀರ್ ಅಖಾಡಕ್ಕೆ ಬರಬೇಕಾಗಿಲ್ಲ, ಸೈಲೆಂಟಾಗಿ ಚಾಮರಾಜಪೇಟೆಯಲ್ಲಿ ಕೂತ್ಕೊಂಡ್ರು ದಾವಣಗೆರೆ ದಕ್ಷಿಣ ರಿಸಲ್ಟ್ ಬದಲಾಗುತ್ತೆ. ಅದು ಸಾದಿಕ್ ಪೈಲ್ವಾನ್ ವಿಷಯದಲ್ಲೂ ಕೂಡ ಒಂದಷ್ಟು ಭಾಳ ವ್ಯತ್ಯಾಸ ಆಗಿದೆ ಅಂತ ನಡ್ಕೊಂಡಿದ್ದಾರೆ ಇವರು ಶಾಮನೂರ್ ಫ್ಯಾಮಿಲಿ ಅವರ ವಿರುದ್ಧವಾಗಿ ಅಂತ. ನಾವು 80-85 ಸಾವಿರ ಮುಸಲ್ಮಾನರಿದ್ದೀವಿ. ಅಹಿಂದ ಒಟ್ಟು 1.5 ಲಕ್ಷ ಇದೆ. ನಾವ್ಯಾಕೆ ಇವ್ರಿಗೆ ಬಿಟ್ಕೊಡ್ಬೇಕು ಟಿಕೆಟ್ನ ಅಂತ? ಅಹಿಂದ ಪಾರ್ಟಿನೇ ಕಾಂಗ್ರೆಸ್ಸಲ್ಲೇ ಅಹಿಂದಾಗ ಅನ್ಯಾಯ ಆದರೆ, ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆದರೆ ನಾವೆಲ್ಗೆ ಹೋಗೋಣ? ನಿಂತ್ಕೊಳ್ರಿ ಸಾದಿಕ್ ಪೈಲ್ವಾನ್ ಅಂತ ಅವ್ರನ್ನ ಬಿಡಲಿಲ್ಲ ವಾಪಸ್ ಕಳಕ್ಕೆ ಜನ. ಜೊತೆಗೆ STPI ಅಫ್ಸರ್ಗೆ ಕೊಡ್ಲಿಪೇಟೆ ನಾವು ನೋಡೇ ಬಿಡ್ತೀವಿ ಅಂತ ಕೆಲವರು ಹೇಳ್ತಾರೆ. STPI ಏನಿದೆ 2,000, 3,000, 4,000 ಅಂತ. ರಾಜಕಾರಣದಲ್ಲಿ ಏನೋ ತಿಳುವಳಿಕೆ ಯಾರು ಇದ್ರೆ ಮೈಸೂರು ಜಿಲ್ಲೆಯಲ್ಲಿ NR ಕ್ಷೇತ್ರ ಅಂತ ಒಂದಿದೆ, ನರಸಿಂಹರಾಜ ಕ್ಷೇತ್ರ ಅಂತ, NR ಕ್ಷೇತ್ರ ಅಂತ. 2023 ವಿಧಾನಸಭೆ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. BJP 2ನೇ ಪ್ಲೇಸು, JDS 3ನೇ ಪ್ಲೇಸು. ಆದರೆ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರ ರಿಸಲ್ಟ್ ಗೊತ್ತಿದ್ರೆ, ನಂಬರ್ 1 ತನ್ವೀರ್ ಸೇಠ್ 83,000, ನಂಬರ್ 2 ಸಂದೇಶ್ ಸ್ವಾಮಿ 52,000, ನಂಬರ್ 3 STPI 41,000, ಅಬ್ದುಲ್ ಮಜೀದ್ 41,000 ಮತಗಳನ್ನ ಪಡೆದ್ರು. ಅಬ್ದುಲ್ ಮಜೀದ್ NR ಕ್ಷೇತ್ರದಲ್ಲಿ 2023ರಲ್ಲಿ. ಇಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಅಲ್ಲಿ ಮುಸಲ್ಮಾನ ಅಭ್ಯರ್ಥಿಗಳೇ ಆಗಿರೋ ತನ್ವೀರ್ ಸೇಠ್ ಮತ್ತು ಅಬ್ದುಲ್ ಮಜೀದ್. ಆದರೆ ದಾವಣಗೆರೆ ದಕ್ಷಿಣದಲ್ಲಿ 80,000ಕ್ಕೂ ಅಧಿಕ ಮುಸಲ್ಮಾನ ಮತಗಳಿದ್ದಾಗ ಕಾಂಗ್ರೆಸ್ ಮುಸ್ಲಿಂ ಅಭ್ಯರ್ಥಿ ಅಲ್ಲ, ಒಂದು ಸಾದಿಕ್ ಪೈಲ್ವಾನ್ ಮತ್ತು ಇವರು STPI ಅಫ್ಸರ್ ಕೊಡ್ಲಿಪೇಟೆ, ಇವ್ರು ಹೇಳ್ತಾರೆ ಅವ್ರು ಇರೋದು 30,000, 40,000 ಅಂತ. ಆದರೆ ಇದುವರೆಗೂ ಗೆದ್ದಿರೋದು ಎಷ್ಟು ಓಟಲ್ಲಿ? ಶಾಮನೂರು ಶಿವಶಂಕರಪ್ಪನವರು ಮತ್ತು ಲೋಕಸಭೆಯಲ್ಲಿ SS ಮಲ್ಲಿಕಾರ್ಜುನ್ ಅವ್ರಿಗೆ ಲೀಡ್ ಆಗಿರೋದು ಎಷ್ಟು? 5,000, 10,000, 15,000, 20,000. ಅಂದರೆ ಇವತ್ತಿನವರೆಗೂ ಶಾಮನೂರು ಶಿವಶಂಕರಪ್ಪ ಗೆದ್ದಿರೋದೇ ಮುಸ್ಲಿಂ ಓಟಲ್ಲಿ. ಮೊನ್ನೆ ಪ್ರಭಾ ಮಲ್ಲಿಕಾರ್ಜುನ್ ಅವ್ರು ಗೆದ್ದಿರೋದೇ ಮುಸ್ಲಿಂ ಓಟಲ್ಲಿ. ದಾವಣಗೆರೆ ದಕ್ಷಿಣದ 60-70,000 ಮುಸಲ್ಮಾನರು ಓಟ್ ಹಾಕ್ಲಿಲ್ಲ ಅಂದಿದ್ರೆ ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗೆ MP ಆಗ್ತಿದ್ರಾ? ಹಾಗಾಗಿ ಅವರೆಲ್ಲ ತೋರಿಸ್ಬೇಕು ನಿಂತವ್ರೆ. ಏನು ನಾವೇನೋ ಒಂದು ತೋರಿಸಿವೆ ನಿಂತವ್ರೆ. ನೆವರ್ ಎವರ್ ನಾವು ಓಟ್ ಹಾಕಲ್ಲ ಅಂತ ಕಾಂಗ್ರೆಸ್ಗೆ. ನೋಡ್ಬೇಕೇನಾಗತ್ತೆ ಅಂತ. ಇನ್ನು ನಾಮಪತ್ರ ವಾಪಸ್ ಪಡೆಯುವ ಅವಧಿ ಮುಗಿದ ಬಳಿಕ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಅವರು ಸುದ್ದಿಗೋಷ್ಠಿ ನಡೆಸಿದ್ರು. ಮೊದಲು ನಮ್ಮ ಸಮಾಜದವರನ್ನ ಮನವೊಲಿಸೋಣ ಅಂತ ಕೊಂಡಿದ್ವಿ. 9 ಗಂಟೆಗೆ ಫೋನ್ ಮಾಡಿ ಬರೋದಾಗಿ ನಾಯಕರು ಹೇಳಿದ್ರು. ಬಳಿಕ ಫೋನ್ ಮಾಡಿದ್ರೆ ದುರ್ಗಾದಲ್ಲಿದ್ದೇವೆ, ಎಲ್ಲರನ್ನೂ ಕರ್ಕೊಂಡು ಮುನ್ಸಿಪಾಲ್ಟಿ ಬಳಿ ಕರ್ಕೊಂಡು ಬನ್ನಿ ಅಂತೆಲ್ಲ ಮಾತನಾಡಿದ್ರು. ಅವರೇ ನಮ್ಮ ಸಮಾಜದ ಬಳಿ ಬಂದು ಮಾತನಾಡಿದರೆ ಏನಾದರೂ ತೀರ್ಮಾನ ಆಗ್ತಿತ್ತು. ಅದರೀಗ ನಾವೆಲ್ಲ ಸೇರಿ ಒಮ್ಮತದ ತೀರ್ಮಾನಕ್ಕೆ ಬಂದಿದ್ದೇವೆ. ಅಂತಿಮವಾಗಿ ರಣರಂಗದಲ್ಲೇ ಉಳಿಯಲು ನಿರ್ಧರಿಸಿದ್ದೇನೆ. ಸುರ್ಜೇವಾಲಾ ಅವರು ನಮ್ಮ ಸಮಾಜವನ್ನು ಕಡೆಗಣಿಸಿದ್ದಕ್ಕೆ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ. ನಾನು ಹಿಂದೆ ಸರಿದ್ರೆ ಸಮಾಜ ಹಿಂದೆ ಸರಿದಂತೆ, ನಮ್ಮ ಸಮಾಜ ಸೋತ್ರೆ ನಾನು ಸೋತಂತೆ. ನನಗೆ ಜನರು ಆಶ್ವಾಸನೆ ಕೊಟ್ಟಿದ್ದಾರೆ. ಜನರ ಒತ್ತಾಯದ ಮೇರೆಗೆ ಸ್ಪರ್ಧಿಸಿದ್ದೇನೆ.
ನನಗೆ ಕಾಂಗ್ರೆಸ್ ಮತ್ತು BJP ಅಭ್ಯರ್ಥಿಗಳು ಇಬ್ಬರೂ ಸಮಾನ ಪ್ರತಿಸ್ಪರ್ಧಿಗಳು ಅಂತ ಸಾದಿಕ್ ಪೈಲ್ವಾನ್ ಹೇಳಿದರು. ಸಾದಿಕ್ ಪೈಲ್ವಾನ್ಗೆ ಒಂದಷ್ಟು ವೈಯಕ್ತಿಕವಾಗಿ ಸಮಸ್ಯೆ ಆಗಿದೆ ಪಾಪ ಬೇರೆ ಬೇರೆ ವಿಷಯದಲ್ಲಿ ಕಾಂಗ್ರೆಸ್ ನಾಯಕರಿಂದ. ನಾನು ವಾಪಸ್ ಹೋದ್ರೆ ನಮ್ಮ ಸಮಾಜ ವಾಪಸ್ ಹೋದಂಗೆ ಅಂತ. ದಾವಣಗೆರೆ ದಕ್ಷಿಣದಲ್ಲಿ ಇವತ್ತಿನ ನಡೀತಾ ಇರತಕ್ಕಂಥ ವಾರ್ ಇದು ಬೈ ಎಲೆಕ್ಷನ್ ಅಲ್ಲ, ಬೈ ಎಲೆಕ್ಷನ್ ಅಷ್ಟೇ ಅಲ್ಲ. ಪ್ರಭಾ ಮಲ್ಲಿಕಾರ್ಜುನ್ ಅವರು MP ಆಗಿ ಗೆದ್ದಿದ್ದು ಕೆಲವೇ ವೋಟ್ಗಳಲ್ಲಿ. ಮುಂದಿನ ಲೋಕಸಭೆ ಚುನಾವಣೆಯ ದಿಕ್ಸೂಚಿ, ಮುಂದಿನ ವಿಧಾನಸಭೆ ಚುನಾವಣೆ ದಿಕ್ಸೂಚಿ ಇದ್ದಂಗೆ ದಾವಣಗೆರೆಯ ಮುಸಲ್ಮಾನರು ಸಿಡ್ದದ್ದು ನಿಂತವ್ರೆ. ನೀವ ತೋರಿಸ್ತೀವಿ ನಿಮಗೆ ಅಂತ, ನೀವ ತೋರಿಸ್ತೀವಿ ಅಂತ. ಜೊತೆಗೆ ಯಾರದು ನಮ್ಮ ಸೀಟ್ ಡಿಸೈಡ್ ಮಾಡಕ್ಕೆ ಯಾರದು, ಜಮೀರ್ ಅಹಮದ್ ಖಾನ್ ಅಂತ ಮಲ್ಲಣ್ಣ ಮಾತಾಡಿದ್ರು, ಮಲ್ಲಿಕಾರ್ಜುನ್ ಅವರು. ಅದೆಲ್ಲದ ಕೂತ್ರ ಸಾದಿಕ್ ಪೈಲ್ವಾನ್ ಆದಂಗಾಲಿ ಮೊದಲು ಏನು ಸೋಲಿಸ್ತೀವಿ ಕಾಂಗ್ರೆಸ್ ಅಂತಾನೆಲ್ಲ ಹೇಳ್ತಿರೋದಲ್ಲಿ, ಸೋಲಿಸ್ತೀವಿ ಕಾಂಗ್ರೆಸ್ನ ಅಂತ. ಈ ಸರ್ ಸಮರ್ಥ ಗೆದ್ರೆ 20 ವರ್ಷ, ಸಮರ್ಥ ಕ್ಯಾಂಡಿಡೇಟ್ 20-25 ವರ್ಷ. ಸಮರ್ಥ ಈ ಸಾರಿ ಸೋತ್ರೆ ಆ ಜಾಗ ನೆಕ್ಸ್ಟ್ ಮುಸಲ್ಮಾನರಿಗೆ ಬಿಟ್ಕೊಡ್ತಾರೆ ಸಹಜವಾಗಿ. ಈ ಗೆದ್ಬಿಟ್ರೆ ಮುಗೀತು ನಮ್ಮ ಕತೆ, ಯಾವತ್ತೂ ಟಿಕೆಟ್ ಇಲ್ಲ, ಸೋಲ್ಸೋಣ ಅನ್ನೋದು ಇವರೆಲ್ಲರೂ ತೀರ್ಮಾನ. ಬಟ್ ಜೊತೆಗೆ ನಾವು ಗೆಲ್ತೀವಿ. ಬರೀ ಮುಸಲ್ಮಾನರೇ ಅಲ್ಲ, ಎಲ್ಲ ಸಮುದಾಯದವರು ನನ್ನ ಜೊತೆ ವಿಶ್ವಾಸದಲ್ಲಿದ್ದಾರೆ ಅನ್ನೋದು ಸಾದಿಕ್ ಪೈಲ್ವಾನ್ ವಿಶ್ವಾಸ. ನನ್ನ ಜೊತೆ ಎಲ್ಲ ಸಮುದಾಯದವರು ಇದ್ದಾರೆ, ನಾನು ಅಣ್ಣ ತಮ್ಮದಿರ ಥರ ಇದ್ದೀವಿ. ಆದರೆ ಮುಸ್ಲಿಂ ಟಿಕೆಟ್ ಕೊಟ್ಬಿಟ್ರೆ ಕಾಂಗ್ರೆಸ್ ಸೋತ್ಬಿಡುತ್ತೆ, ಶಾಮ್ನೂರ್ ಫ್ಯಾಮಿಲಿ ಕೊಟ್ಟರೆ ಗೆದ್ಬಿಡುತ್ತೆ. ಶಾಮ್ನೂರ್ ಫ್ಯಾಮಿಲಿ ಗೆಲ್ಲದೆಲ್ಲಿಂದ, ಮುಸ್ಲಿಮ್ಸ್ ಓಟಿಂದ. ಆದರೆ ಮುಸ್ಲಿಮ್ಸ್ ಕೊಟ್ಟರೆ ಹಿಂದೂಗಳು ಮುಸ್ಲಿಂ ಅಂತ ಡಿವೈಡ್ ಆಗ್ಬಿಡುತ್ತೆ. ರೈ ಚುನಾವಣೆ ಮುಸ್ಲಿಂ ಟಿಕೆಟ್ ಕೊಟ್ಟರೆ ಹಿಂದೂ ಮುಸ್ಲಿಂ ಅಂತೆ, ಅವ್ರ ಮನೆಗೆ ಕೊಟ್ಟರೆ ಅಹಿಂದ ಅಂತೆ. ವಾಟ್ ಈಸ್ ದಿಸ್? ಹಂಗಾರೆ ಮುಸಲ್ಮಾನರು ಕಾಂಗ್ರೆಸ್ ಕೋಟ್ ಹಾಕಬೇಕು, ಮುಸ್ಲಿಂ ಕ್ಯಾಂಡಿಡೇಟ್ ಆದರೆ ಕಾಂಗ್ರೆಸ್ನ ಹಿಂದೂ ಕಾರ್ಯಕರ್ತರು ಓಟ್ ಹಾಕಲ್ವಾ? ಹಾಗೆ ಹಿಂದೂ ಮುಸ್ಲಿಂ ಬಂದ್ಬಿಡುತ್ತಾ? BJP ಅವ್ರಿಗಿಂತ ಡೇಂಜರ್ ನೀವು ಕಾಂಗ್ರೆಸ್ ಅವರು ಅನ್ನೋದೇ ಅವ್ರ ವಿಷಯ. ಈಗ BJPಗಿಂತ ಡೇಂಜರೇ ಕಾಂಗ್ರೆಸ್ನ ಈ ಮನಸ್ಥಿತಿ ಅನ್ನೋದು ಅವರೆಲ್ಲರೂ ಮಾತು. ಸಾದಿಕ್ ಪೈಲ್ವಾನ್ ಅದೇ ಲೆಕ್ಕಾಚಾರ ಹೇಳ್ತಿರೋದು. ಇನ್ನು ಮುಂದೆ ಸಾದಿಕ್ ಪೈಲ್ವಾನ್ ಮನವರಿಕೆಗೆ ಅಲ್ಪಸಂಖ್ಯಾತ ನಾಯಕರಾದ ರಿಜ್ವಾನ್ ಅರ್ಷದ್ ಬರ್ತಾರೆ, ಸಲೀಂ ಅಹಮದ್ ಬಂದಿದ್ರು. ಆದರೆ ಕೊನೆ ಕ್ಷಣದ ಕಸರತ್ತು ಕೂಡ ವಿಫಲವಾಯಿತು. ಬಳಿಕ ಸಲೀಂ ಅಹಮದ್ ಪ್ರತಿಕ್ರಿಯೆ ಕೊಟ್ಟರು, ಮತ್ತೊಮ್ಮೆ ಮಾತನಾಡೋದಾಗಿ ಹೇಳಿದ್ದಾರೆ. ನಾಮಪತ್ರ ವಾಪಸ್ ಪಡೆಯುವ ಸಮಯ ಮುಗಿದು ಹೋಗಿದೆ. ಅವರು ನಮ್ಮ ಕುಟುಂಬದ ಸದಸ್ಯರು. ಹಲವು ವರ್ಷಗಳಿಂದ ಸಾದಿಕ್ ಪೈಲ್ವಾನ್ ಅವರ ಸತತ ಪ್ರಯತ್ನವು ಈ ಕ್ಷೇತ್ರದಲ್ಲಿದೆ. ಈಗ ನಾವು ಬಂದಿದ್ದೀವಿ, ಜಮೀರ್ ಹಾಗೂ ನಮ್ಮ ನಾಯಕರು ಬರ್ತಾರೆ, ಮತ್ತೊಮ್ಮೆ ಕುಳಿತುಕೊಂಡು ಮಾತನಾಡ್ತೇವೆ, ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪರಿಹಾರ ಹುಡುಕ್ತೇವೆ ಅಂತ ರಿಜ್ವಾನ್ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ಸಲೀಂ ಅಹಮದ್ ಕೂಡ ಪ್ರತಿಕ್ರಿಯೆ ಕೊಟ್ಟರು. ಪಕ್ಷದ ವರಿಷ್ಠರ ನಿರ್ಧಾರದಂತೆ ಸಾದಿಕ್ ಪೈಲ್ವಾನ್ ಅವರನ್ನ ಭೇಟಿಯಾಗಿದ್ವು. ಅವರಿಗೆ ನೋವಾಗಿದೆ. ಎಲ್ಲ ನಾಯಕರು ಕ್ಯಾಂಪೇನ್ಗಾಗಿ ಬರ್ತೇವೆ, ಆಗ ಮತ್ತೊಮ್ಮೆ ಭೇಟಿಯಾಗಿ ಮಾತನಾಡ್ತೇವೆ. ಸದ್ಯಕ್ಕೇನು ತೊಂದರೆ ಇಲ್ಲ. ಸಾದಿಕ್ ಅವರನ್ನು ಮನವೊಲಿಸುವ ಪ್ರಯತ್ನ ಮಾಡ್ತೀವಿ, ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಕೊಡ್ತಾರೆ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಎರಡೂ ಕ್ಷೇತ್ರಗಳಲ್ಲಿ ಗೆದ್ದೇ ಗೆಲ್ತೇವೆ ಅಂತ ಸಲೀಂ ಅಹಮದ್ ಹೇಳಿದ್ರು. ಸಲೀಂ ಅಹಮದ್ ಅವರೇ, ರಿಜ್ವಾನ್ ಅರ್ಷದ್ ಅವರೇ, 1,67,00,000 ಜನ ಕಾಂಗ್ರೆಸ್ ಓಟ್ ಹಾಕಿದ್ದಾರೆ 2023. ಅದ್ರಲ್ಲಿ 50-60 ಲಕ್ಷ ಮುಸಲ್ಮಾನರೇ ಓಟ್ ಹಾಕವ್ರೆ ಕಾಂಗ್ರೆಸ್ ಪಾರ್ಟಿಗೆ. ಎಷ್ಟು ಜನ MLA ಗೆದ್ದಿದ್ದೀರಿ ನೀವು? ಎಷ್ಟು MLA ಟಿಕೆಟ್ ಕೊಟ್ಟಿದ್ದಾರೆ? ಕಾಂಗ್ರೆಸ್ ಗೆಲ್ಲಕ್ಕೆ ಮುಸಲ್ಮಾನರು ಬೇಕು, ಬಟ್ ಮುಸಲ್ಮಾನರು ಗೆಲ್ಸಕ್ಕೆ ಕಾಂಗ್ರೆಸ್ ಇಲ್ಲ ಅನ್ನೋದಾದ್ರೆ ಇದ್ಯಾವ ಸೀಮೆ ನೀವು ರಾಜಕಾರಣ ಮಾಡ್ತೀರಿ? ಮುಸ್ಲಿಂ ಲೀಗ್ಗೆ ಕೇರಳದಲ್ಲಿ 26 ಸೀಟ್ ಸಿಕ್ಕೈತಪ್ಪ, 140 ಸೀಟಲ್ಲಿ. ಕೇರಳದಲ್ಲಿ 140 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲಿ 26 ಮುಸ್ಲಿಂ ಲೀಗ್ ಟಿಕೆಟ್ ಕೊಟ್ಟೈತೆ ಕಾಂಗ್ರೆಸ್ ಅಲ್ವಾ? OWICನ ಅಳ್ಳಾಡ್ಸಕ್ಕಾಗಲ್ಲ ಹೈದರಾಬಾದಲ್ಲಿ. ಆದರೆ ಕರ್ನಾಟಕ ಕಾಂಗ್ರೆಸ್ನೇ ಗಟ್ಟಿಯಾಗಿ ಮುಸ್ಲಿಮ್ಸ್ ಇಟ್ಕೊಂಡವ್ರೆ. ಇನ್ನು ಹತ್ಲ ಕಡೆ MIM, STP, ಮುಸ್ಲಿಂ ಲೀಗ್ ಅಂತ ಹೋಗದೆ. ಅದಕ್ಕಾದ್ರೆ ಕಾಂಗ್ರೆಸ್ಸಲ್ಲಿ ಅವಕಾಶ ಆಗಬೇಕಾಯ್ತು. ಎಷ್ಟು ಟಿಕೆಟ್ ಕೊಟ್ಟಿದ್ದೀರಿ ನೀವು ಹಂಗಾರೆ ಮುಸಲ್ಮಾನರಿಗೆ? ಯಾಕೆ ಕೇಳಲ್ಲ? ನಮಗೆ ಸೀಟ್ ಬೇಕು ಅಂತ ಎಲ್ಲ ಜಾತಿ ಜನ ಕಾಂಗ್ರೆಸ್ನ ಕೇಳುವಾಗ ಕಾಂಗ್ರೆಸ್ನ ಶಕ್ತಿಯ ಮುಸಲ್ಮಾನರು ನೀವು ನಿಮ್ಮ ಟಿಕೆಟ್ ಕೇಳಿದ್ರಲ್ಲ ಕಾಂಪ್ರಮೈಸ್ ಆದ್ರೆ ಹಂಗೆ. 80,000, 1.5 ಲಕ್ಷ ಅಹಿಂದ ವೋಟರ್ ಇರೋ ಜಾಗದಲ್ಲಿ ಅಹಿಂದಾಗ ಟಿಕೆಟ್ ಇಲ್ಲ ಅಂತಂದಮೇಲೆ ಇನ್ನೆಲ್ಲಿ ಟಿಕೆಟ್ ಸಿಗುತ್ತೆ? ಮಲ್ಲೇಶ್ವರಮಲ್ಲಿ ಕೊಡ್ತಾರಾ? ರಿಜ್ವಾನ್ ಅರ್ಷದ್ ಅವರೇ, ಮಲ್ಲೇಶ್ವರ ಮುಸ್ಲಿಂ ಟಿಕೆಟ್ ಕೊಡ್ತಾರಾ? RR ನಗರದಲ್ಲಿ ಕೊಡ್ತಾರಾ? ಬಸವನಗುಡಿಲಿ ಕೊಡ್ತಾರಾ? ನೀವಿರೋ ಜಾಗದಲ್ಲಿ ತಾನೇ ಕೊಡಬೇಕು. ನೀವಿರೋ ಜಾಗದಲ್ಲೇ ಟಿಕೆಟ್ ತಗೊಳಕ್ಕಾಗಲ್ಲ, ನಿಮ್ಮ ಕೈಲಿ ಮನವೊಲಿಸ್ತೀವಿ ಅನ್ನೋದಾದ್ರೆ ಯಾವ ಸೀಮೆ ರಾಜಕಾರಣ ಮಾಡ್ತೀರಿ ಅಂತ ಕೇಳ್ತಾವ್ರಲ್ಲಿ ಹುಡುಗರು ದಾವಣಗೆರೆಯವರು. ಮತ್ತೆ ಪ್ರಚಾರಕ್ಕೆ ಬಂದರೆ ಕಾಂಗ್ರೆಸ್ ನಾಯಕರನ್ನ ಪ್ರಚಾರ ಮಾಡೋಕ್ಕೆ ಬಿಡೋದಿಲ್ಲ, ಆ ಮಟ್ಟಿಗೆ ಸೆಟ್ ಐತೆ ಮುಸ್ಲಿಂ ಯುವಕರಲ್ಲಿ ನೋಡಿ. ಬಟ್ ಆದರೂ ಒಂದು ಮೆಚ್ಚಬೇಕು, ಟಿಕೆಟ್ ಸಿಕ್ಕಿಲ್ಲ ಅಂದರೂ ಅದನ್ನು ಸಮರ್ಥನೆ ಮಾಡ್ಕೊಂಡು ಹೋಗ್ತಿರ್ತೀವಿ. ಕಾಂಗ್ರೆಸ್ಗೆ ದೊಡ್ಡ ಹೊಡ್ತಾ, ಅದಕ್ಕೆ ಹೇಳಿ 41,000 ಓಟ್ ಬಿದ್ದಿತ್ತು STPಗೆ ನರಸಿಂಹರಾಜದಲ್ಲಿ. ಏನು ಬೇಕಾದ್ರೆ ಸಾಧ್ಯ ಆಗುತ್ತೆ ರಾಜಕಾರಣದಲ್ಲಿ, ಹಿಂಗೆ ಅಂತೇನಿಲ್ಲ. ಚಿಕ್ಕಪೇಟೆನಲ್ಲಿ RV ದೇವರಾಜ್ ಅವರು ಸೋತಿದ್ದು KGF ಬಾಬು ಇಂದ. ಚಿಕ್ಕಪೇಟೆ ಟಿಕೆಟ್ ಕೇಳಿದ್ರು ಕೊಡಲಿಲ್ಲ, ಇಂಡಿಪೆಂಡೆಂಟ್ ನಿಂತ್ಕಂತ ಮನುಷ್ಯ ಗೆದ್ದಿದ್ದು BJP, ಸೋತಿದ್ದು ಕಾಂಗ್ರೆಸ್.
ನೀವು ನಿಮ್ಮವ್ರಿಗೆ ಬಿಜೆಪಿ ಟಿಕೆಟ್ ಕೊಡ್ತಾರ, ಮುಸ್ಲಿಮ್ಸ್ಗೆ ಕೊಡೋದೇ ಕಾಂಗ್ರೆಸ್. ಅವರೇ ಕೊಟ್ಟಿಲ್ಲ ಅಂದ್ರೆ ಇನ್ನೆಲ್ಲಿ ಹೋಗ್ತಾರ ಅವರು? ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.